ಸೌಮ್ಯ ನಿನ್ನೆ ರಾತ್ರಿ ಅಮ್ಮ ನಾಳೆ ಬಾಕ್ಸ್ ಏನು ಹಾಕ್ತಿ ಅಂತ ಕೇಳಿದ್ಲು. ಚಪಾತಿ ಬೆಂಡೆಕಾಯಿ ಪಲ್ಯ ಅಂತ ಹೇಳಿದ್ದೆ. ಬೆಂಡೆಕಾಯಿ ಪಲ್ಯ ಬೇಡಮ್ಮ, ಅದು ತಿನ್ನಕ್ಕೆ ಭಾಳ ಟೈಮ್ ತೊಗೋತೈತಿ, ಬೇರೆ ಏನಾರ ಹಾಕಲ್ಲ ಅಂತಂದಿದ್ಲು. ಆಕಿಗೆ ಇಷ್ಟ ಆಗುವಂಥ ಪಲ್ಯ ಹಾಕಿರ ತಿಂದಿರ್ತಾಳು, ಇಲ್ಲ ಅಂತಂದ್ರೆ ಚಪಾತಿ ಹಾಗೆ ತಿಂದು ಪಲ್ಯ ಹಾಗೆ ತಂದಿರ್ತಾಳು. ಹಂಗಂತೇಳಿ ಏನು ಹಾಕೋಣಪ್ಪ ಅಂತ ಫ್ರಿಜ್ನಾಗ ನೋಡಿದಾಗ ಫ್ರಿಜ್ನಾಗ ಪನ್ನೀರ್ ಇತ್ತು, ಫ್ರೀಝರ್ನಾಗ ಬಟಾಣಿ ಕಾಳುಗಳಿದ್ದು. ಪನ್ನೀರ್ ಮಟರ್ ಮಾಡಿದ್ರಾಯ್ತು ಅಂತ ಅನ್ಕೊಂಡೆ. ಮೊದಲಿನ ಪನ್ನೀರ್ನ ಕಟ್ ಮಾಡ್ಕೊಂಡು ಕುದಿ ನೀರಾಗ ನೆನ್ಸಿಟ್ಟಿನಿ ಒಂದು ಅರ್ಧ ಗಂಟೆ. ಹಿಂಗ್ ಮಾಡೋದ್ರಿಂದ ಪನ್ನೀರ್ ಭಾಳ ಹೊತ್ತನ ಮೆತ್ತಿಗಿರ್ತಾವು. ಇಲ್ಲಿ ಎಣ್ಣೆಯೊಳಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹುರ್ಕೊಂಡ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡು ಅದನ್ನ ಹುರ್ಕೊಂಡು ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಂತ 2 ಟೊಮೆಟೊ 10-12 ಗೋಡಂಬಿ ಹಾಕಿ ಅದನ್ನು ಚಲೋ ತಂಗಿ ಹುರ್ಕೋಬೇಕು. ಟೊಮೆಟೊ ಪೇಸ್ಟ್ ಹುರ್ಕೊಂಡ ಅದಕ್ಕೆ ಕಿಚನ್ ಕಿಂಗ್ ಮಸಾಲಾ, ಅರಿಶಿನ, ಖಾರ, ಕುದಿಸಿದ ಬಟಾಣಿ ಕಾಳು, ಪನ್ನೀರು, ಉಪ್ಪು, ನೀರು ಹಾಕಿ ಕಸೂರಿ ಮೇಥಿ ಒಂದು ಹಾಕ್ಬೇಕಾಗಿತ್ತು, ಮರ್ತೆ. ಒಂದು 5 ನಿಮಿಷ ಕುದಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ಪನ್ನೀರ್ ಮಟರ್ ರೆಡಿ ಆಗ್ಬಿಡ್ತೈತಿ. ಸೋಮನ್ ಸ್ಕೂಲಿಗೆ ಕಳಿಸಿ ಮತ್ತು ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡು ಯೋಗ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಒಳಗೆ ಬಂದು ನೋಡ್ರೆ ಬಟ್ಟೆ ಗುಡ್ಡಾನೇ ಇತ್ತು. ಅವಿಷ್ಟು ಮಡಚಿ ಯೋಗ ಮಾಡಕ್ ಹೋದೆ.